ಸರ್ ಈಗಷ್ಟೇ ಸಂವಿಧಾನದ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಸಂವಿಧಾನ ಅಂದ ತಕ್ಷಣ ಈಗ ರೀಸೆಂಟಾಗಿ ಆಗ್ತಿರೋ ಒಂದಷ್ಟು ಬೆಳವಣಿಗೆ ಏನು ಪ್ರಯಾಗ್ರಾಜ್ನಲ್ಲಿ ಮಹಾ ಕುಂಭಮೇಳ ನಡೀತದೆ. ಅಲ್ಲಿ ಒಂದು ವಿಚಾರ ಹೇಳ್ಕೊಂಡ್ರು, ಹಿಂದೂ ರಾಷ್ಟ್ರ ಸಂವಿಧಾನ ಅಂತ ಅಂದ್ಬಿಟ್ಟು ಒಂದು ರಚಿಸಲಾಗಿದೆ ಅಂತ ಘೋಷಣೆ ಮಾಡ್ಕೊಂಡಿದ್ದಾರೆ. ಫೆಬ್ರವರಿ 3ನೇ ತಾರೀಕು ಅದನ್ನು ಬಿಡುಗಡೆ ಮಾಡ್ತೀನಿ ಅಂತಲೂ ಕೂಡ ಮಾತನಾಡ್ಕೊತಿದ್ದಾರೆ. ಈ ಥರದೊಂದು ಬೆಳವಣಿಗೆ ಬಗ್ಗೆ ನಿಮ್ಮ ರಿಯಾಕ್ಷನ್? ಈ ಸಂಪ್ರದಾಯಬದ್ಧ ಶಕ್ತಿಗಳು ಮೊದಲಿಂದನೂ ಇದ್ದಿವೆ. ಗಾಂಧಿಯನ್ನೇ ಕೊಂದವರಲ್ವ ನಾವು. ಸೊ ಗಾಂಧಿನೇ ಕೊಂದವ್ರು ನಾವು ಅವರಿಂದ ಇನ್ನೇನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯ ನಮ್ಮಿಂದ ಅಲ್ವಾ? ಇರ್ತವೆ, ಅವೆಲ್ಲ ಇರ್ತವೆ. ಆದರೆ ಒಂದು ಜನರಲ್ ಆಗಿ ಒಂದು ಸತ್ಯ ಅಂತಂದಿದೆ, ಒಂದು ಸರಿಯಾದ ದಾರಿ ಅನ್ನೋದಿದೆ. ಇಂಥದೇ ಸರಿ ಅಂತ ಹೇಳೋಕ್ಕಾಗದು, ಎಲ್ರಿಗೂ ಸರಿಯಾದಂಥ ಒಂದು ದಾರಿ ಅಂತಿದೆ. ಆ ದಾರಿಯಲ್ಲಿ ನಾವು ಹೋಗಬೇಕು. ಅದನ್ನು ಬಿಟ್ಟು ಅದು ಈಗಿನ ಕಾಲದಲ್ಲಿ ಇಷ್ಟೊಂದು ವಿಜ್ಞಾನ ಮುಂದುವರೆದಿರುವಂತಹ ಕಾಲದಲ್ಲಿ, ಇಷ್ಟೊಂದು ಆಲೋಚನೆಗಳು ಇರುವಂಥ ಕಾಲದಲ್ಲಿ, ಬಾರ್ಡರ್ಗಳು ನಮ್ಮ ಗಡಿಗಳನ್ನೇ ಅಳಿಸಿ ಹೋಗ್ತಾ ಇರುವಂಥ ಕಾಲದಲ್ಲಿ ಎಲ್ಲರೂ ಎಲ್ಲ ಕಡೆನೂ ಹೋಗ್ತಾರೆ. ಮುಂಚೆ ಆದರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಬೇಕು ಅಂತಲೇ ಕಷ್ಟ ಆಗ್ತಾಯಿತ್ತು. ಅವಾಗ ಗಡಿಗಳು ಇರ್ತಾಯಿತ್ತು. ಒಂದು ರಾಜ್ಯದ ಗಡಿ, ರಾಜನ ಗಡಿ, ಅಲ್ಲಿಂದ ದಾಟಿ ನಾವು ಒಂದು ದೇಶಗಳನ್ನು ಮಾಡ್ಕೊಂಡಿದ್ದೀವಿ. ದೇಶದ ಗಡಿ, ರಾಜ್ಯದ ಗಡಿ ಇವೆಲ್ಲ ಇತ್ತು. ಈ ಗಡಿ ಹೊಡೆದಾಟಗಳನ್ನೆಲ್ಲ ಮೀರಿ ಹೋಗ್ಬಿಡ್ತೀವಿ. ಎಲ್ಲರೂ ಈಗಿನ ಜನ್ರೇಷನ್ ಅವರೆಲ್ಲ ಎಲ್ಲೆಲ್ಲೆಲ್ಲ ಮದುವೆ ಆಗಿಬಿಟ್ಟಿದ್ದಾರೆ. ಅವ್ರು ಯಾರು, ಅವ್ರ ಮಕ್ಕಳು ಯಾರು ಅಂತ ಹುಡುಕಾಕೋದ್ರೆ ನಾವು, ಈಗ ನನ್ನ ಹೆಂಡತಿ ಬ್ರಾಹ್ಮಣ ಸಮುದಾಯದಿಂದ ಬಂದವಳು. ಸೊ ನನ್ನ ಮಕ್ಕಳು ಯಾರು? ನಾನು ಒಕ್ಕಲಿಗ ಸಮುದಾಯದಿಂದ ಬಂದವನು. ಸೊ ನನ್ನ ಮಕ್ಕಳು ಯಾರು? ಬ್ರಾಹ್ಮಣನ, ಒಕ್ಕಲಿಗನ? ಅವನು ಎರಡೂ ಅಲ್ಲ, ಅವನೇನೂ ಅಲ್ಲ. ಸೊ ಯಾವ ಜಾತಿಗೂ ಸೇರಿದವರಲ್ಲ ಅವರೆಲ್ಲ. ಸೊ ಈ ಜಾತಿಗಳು ಅಳಿಸೋಗ್ತಾವೆ, ಅಂದರೆ ಗಡಿಗಳು ಅಳಿಸೋಗ್ತಾವೆ. ಅಂದರೆ ಎಲ್ಲ ಬಾರ್ಡರ್ಸ್, ನಾವು ಮಾನವ ನಿರ್ಮಿತ ಗಡಿಗಳೇನಿದೆ, ಆ ಬೇಲಿಗಳೆಲ್ಲವೂ ನಿರ್ನಾಮ ಆಗ್ತಾ ಇರುವಂಥ ಕಾಲದಲ್ಲಿ ಇವರು ಹೊಸದಾಗಿ ಇನ್ನೊಂದನ್ನು ತೊಗೊಂಬಂದು ಬೇಲಿ ಹಾಕ್ತೀನಿ, ಇದೇ ಅಸ್ತಿತ್ವ ನಿಮ್ಮದು ಹಿಂದೂ ಕತ್ರೆ ಮೇ ಹೇ ಅಂತ ಹೇಳ್ಕೊಂಡು, ಯಾವತ್ತೂ ಇರಲಿಲ್ಲ. ಇವ್ರು ಬಂದಾಗ ಆಗಿದೆ ಇದೆ ಅಂತ ಕತ್ರೆ ಮೇ ಇದ್ದಾರೆ. ಅಂದರೆ ಯಾರಿಂದ ಕಾರಣ? 300 ವರ್ಷ ಮುಘಲರು ಆಳದಂಥ ಕಾಲದಲ್ಲಿ ಹಿಂದೂಗಳು ಕತ್ರೆಯಲ್ಲಿರಲಿಲ್ಲ, ಕತ್ರ ಇರಲಿಲ್ಲ ಅವರಿಗೆ, ಹಿಂದೂಗಳಿಗೆ. ಇವರು 10 ವರ್ಷ ಬಂದ ತಕ್ಷಣ ಕತ್ರ ಬಂತು ಅಂದರೆ ಕಾರಣ ಇವರೇ ಅಲ್ವಾ? ಸೊ ಇವ್ರನ್ನ ಕಿತ್ತು ಬಿಸಾಕಿದ್ರೆ ಹಿಂದೂಗೆ ಆಟೋಮೆಟಿಕ್ಕಾಗಿ ಕತ್ರ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಇವರೇ ತೊಂದರೆ ಹಿಂದೂಗಳಿಗೆ. ಅದೇ ಮೌಢ್ಯದಲ್ಲಿ ಮುಳುಗಿಸ್ತಾ ಇದ್ದಾರೆ. ಯಾಕೆಂದರೆ ದೇಶನ ಹ್ಯಾಂಡಲ್ ಮಾಡೋಕ್ಕೆ ಬರ್ತಾ ಇಲ್ಲ ಅವರಿಗೆ. ರೂಪಾಯಿನ ಬೆಲೆ ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಲ ನಿಮ್ಮ ಗ್ಲೋಬಲ್ ಇಂಡೆಕ್ಸ್ಗಳು, ರೇಟಿಂಗ್ ಇಂಡೆಕ್ಸ್ ಏನಿದೆ, ಪ್ರೆಸ್ ಫ್ರೀಡಮ್ ಇಂಡೆಕ್ಸ್, ವಿಮೆನ್ ಸೇಫ್ಟಿ ಇಂಡೆಕ್ಸ್, ಅನ್ಎಂಪ್ಲಾಯ್ಮೆಂಟ್ ಇಂಡೆಕ್ಸ್, ಎಲ್ಲನೂ ಹುಡ್ಕೊಂಡೋಗಿ ಎಲ್ಲರೂ ಪಾತಾಳಕ್ಕೆ ಹೋಗ್ಬಿಟ್ಟಿದೆ ಇಂಡಿಯಾ. ಬಾಂಗ್ಲಾದೇಶ ಅದಕ್ಕಿಂತ ಬೆಟರ್ ಆಗಿದೆ, ವಿಯೆಟ್ನಾಂ ಬೆಟರ್ ಆಗಿದೆ. ಎಲ್ಲಿದ್ದೀವಿ ನಾವು? ನಾವೇ ಹುಟ್ಟು ಹಾಕಿದಂಥ ದೇಶ ನಮಗಿಂತ ಬೆಟರ್ ಆಗಿದೆ. ಚೀನಾಗಿನೆಲ್ಲ ಕಂಪೇರ್ ಮಾಡಬೇಡಿ. ಚೀನಾ ಮೊನ್ನೆ ಹೋಗಿ ಒಂದು ಪುಟ್ಟ ಕಂಪನಿ ಮಾಡೋಂಥ ಅಪ್ಲಿಕೇಶನ್, ಅವರ ChatGPT ಹೊಡೆದು ಅವರ $600 ಬಿಲಿಯನ್ ಮಾರ್ಕೆಟ್ ವ್ಯಾಲ್ಯೂ ದಬಾಕ್ಬಿಟ್ಟಿದೆ 3 ದಿವಸದಲ್ಲಿ. ಸೊ ಆ ಲೆವೆಲ್ಗೆ ಚೈನಾ ಮುಂದುವರಿತಾ ಇದೆ. ನಾವು ಕುಂಭಮೇಳದಲ್ಲಿ ಧುಮುಕ್ತಾ ಇದ್ದೀವಿ. ಇದರೊಳಗೆ ಗಂಗೆನೂ ಹಾಳು ಮಾಡ್ತಾ ಇದ್ದೀವಿ, ಗಲೀಜು ಮಾಡ್ತಾ ಇದ್ದೀವಿ. ಗಂಗೆನ ಎಷ್ಟೊಂದು ಭೂಮಿಯನ್ನು ಫಲವತ್ತು ಮಾಡುವಂಥ ಗಂಗೆಯನ್ನು, ನಾವು ದೇವರು ಅಂತ ಕರೆಯುವಂಥ ಗಂಗೆಯನ್ನು, ನಮ್ಮ ಪ್ರಕೃತಿಯ ಶಕ್ತಿಯನ್ನು ಹಾಳು ಮಾಡ್ತಾ ಇದ್ದೀವಿ ಹೊರತು ಇನ್ನೇನು ಮಾಡ್ತಾರೆ. ಒಟ್ಟಿನಲ್ಲಿ ಮೌಢ್ಯದಲ್ಲಿ ಮುಳುಗಿಸೋದು ಅಷ್ಟೇ ಇವ್ರಿಗೆ ಉದ್ದೇಶ. ಅಷ್ಟೇ ಕ್ಲಿಯರಾಗಿ ಗೊತ್ತಾಗುತ್ತೆ ನಿಮಗೆ ಕೆಲಸ ಮಾಡೋಕ್ಕೆ ಯೋಗ್ಯತೆ ಇಲ್ದಿದ್ದಾಗ ಏನು ಮಾಡ್ತೀವಿ ನಾವು? ಅಲ್ಲಿ ನೋಡು ಇಲ್ಲಿ ನೋಡು ಅಂತ ತಿರುಗಿಸ್ತೀವಿ ಗಮನ ತಿರುಗಿಸ್ತಾ ಇದ್ದಾರೆ ಜನ. ಎಲ್ಲಿ ತನಕ ಮೂರ್ಖರಾಗಿ ಅಲ್ಲಿ ಇಲ್ಲಿ ಅಂತ ನೋಡಿ ಹೋಗಿ ಗಂಗೆಯಲ್ಲಿ ಧುಮುಕ್ತಾ ಇರ್ತಾರೋ ಅಲ್ಲಿವರೆಗೂ ಇವ್ರ ಆಟ ನಡೀತಾ ಇರುತ್ತೆ. ಜನಗಳಿಗೆ ಇವ್ರ ಸಮಸ್ಯೆ ನಿಜವಾಗ್ಲೂ ಅರ್ಥ ಆದಾಗ ಬೇಜಾಗಲ್ಲ. ಎಕಾನಮಿ ಈ ಸಲ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಾ ಇದೆ. ಏನು ಒಂದೇ ಒಂದು ನಮಗಿರೋ ಶಕ್ತಿ ಜನಸಂಖ್ಯೆ. ಅದನ್ನ ಇಟ್ಕೊಂಡು ಇವ್ರು GDP ಇದೆ ಅಂತ ಕತೆ ಹೊಡಿತಾ ಇದ್ದಾರೆ. ಆದರೆ 80 ಕೋಟಿ ಜನಕ್ಕೆ ಬಿಟ್ಟಿ ರೇಷನ್ ಕೊಡ್ತಾ ಇದ್ದಾರೆ, 5 kg ರೇಷನ್ ಕೊಡ್ತಾ ಇದ್ದಾರೆ. ಅಂದರೆ 80 ಕೋಟಿ ಜನ ಬಡತನ ರೇಖೆಯಿಂದ ಕೆಳಗಡೆ ಇರುವಂಥ ದೇಶ ಏನಾಗ್ಲಿಕ್ಕೆ ಸಾಧ್ಯ? ಜೊತೆಗೆ 5 kg ರೇಷನಲ್ಲಿ ಏನಾಗಕ್ಕೆ ಸಾಧ್ಯ? ಸೊ ಸುಮಾರು ಸಮಸ್ಯೆಗಳಿದೆ. ಬಡತನ ಇದೆ, ನಿರುದ್ಯೋಗ ಇದೆ, ವೈದ್ಯಕೀಯ ವ್ಯವಸ್ಥೆ ಹಾಳಾಗಿದೆ, ಎಜುಕೇಷನ್ ಸಿಸ್ಟಮ್ ಹಾಳಾಗಿದೆ, ಎಲ್ಲವೂ ಕರಪ್ಟ್ ಆಗೋಗಿದೆ. ಸೊ ಈ ಥರ ಇರುವಂಥ ಪರಿಸ್ಥಿತಿಯಲ್ಲಿ ಇವ್ರಿಗೆ ದೇಶ ಹ್ಯಾಂಡಲ್ ಮಾಡೋಕ್ಕೆ ಬರ್ದೇ ಹಿಂಗೆ ನಿಮ್ಮ ಮುಖ ಆ ಕಡೆ ಈ ಕಡೆ ತಿರುಗಿಸಿ ಅಲ್ಲಿ ನೋಡಿ ಇಲ್ಲಿ ನೋಡು ಅಂತ ತೋರಿಸ್ತಾ ಇರ್ತಾರೆ. ನೋಡ್ತಾ ಇದ್ರೆ ನಾವು ಮೂರ್ಖರು. ನೋಡಲಿಲ್ಲ ಅಂದರೆ ಒಂದು ಲೆವೆಲ್ಗೆ ಪರವಾಗಿಲ್ಲ, ಜನ ಎಚ್ಚೆತ್ಕೊಂಡಿದ್ದಾರೆ. ಹೋದ ಸಲದ ಲೋಕಸಭಾ ಮ್ಯಾಂಡೇಟಲ್ಲಿ ಕಾಣಿಸ್ತಾ ಇತ್ತದು. ಇವರು ಪೂರ್ತಿಯ ಅಧಿಕಾರ ತಂತ್ರವನ್ನು ಬಳಸಿ ಪೂರ್ತಿ ಇಂಡಿಯನ್ ಸ್ಟೇಟ್ ಅದನ್ನು ತಿರುಗಿಸ್ತಾ ಇದ್ದಾರಲ್ಲ ಕೂತ್ಕೊಂಡು. ರಾಹುಲ್ ಗಾಂಧಿ ಹೇಳಿದ್ದನ್ನು ಇಂಡಿಯನ್ ಸ್ಟೇಟ್, ಇಂಡಿಯನ್ಸ್ ವಿರುದ್ಧ ಹೇಳ್ಬಿಟ್ಟ. ಇವ್ರ ವಿರುದ್ಧ ಹೇಳಿದ್ರೆ ಇಂಡಿಯಾಗೆ ವಿರುದ್ಧ ಅಂತ. ಭಾರತದ ಅಧಿಕಾರದ ವ್ಯವಸ್ಥೆ ಏನಿದೆ ಅದನ್ನು ಬಳಸಿ ಎಲ್ಲನೂ, ಎಲೆಕ್ಷನ್ ಕಮಿಷನ್ ಹಿಡಿದು ಎಲ್ಲನೂ ಬಳಸಿ ಇವರು ಅಧಿಕಾರಕ್ಕೆ ಬಂದು ಕೂತಿದ್ದಾರೆ ಅಷ್ಟೇ. ಶೀಘ್ರದಲ್ಲೇ ಹೋಗ್ತಾರೆ. ಈ ಥರದಂದರೆ ಅವಕಾಶ ಸಿಗದ ಕೆಲಸ ಮಾಡ್ಬೋದಾಗಿತ್ತಲ್ಲ. ಅದು ಬಿಟ್ಟು ದೇಶದ ಜನಗಳನ್ನ ಒಡೆಯೋದು. ಪ್ರಧಾನಿನೇ ನಿಂತ್ಕೊಂಡು ಅವರು ನುಸುಳುಕೋರರು, ಮುಸ್ಲಿಮರು ಹೆಚ್ಚಿಗೆ ಜನನ ಹುಟ್ಟಿಸ್ತಾರೆ, ಈ ಥರದ್ದೆಲ್ಲ ಮಾತಾಡ್ತಾನೆ ಅಂದರೆ ಯಾವ ಘನತೆ ಇದೆ? ಪ್ರಪಂಚದ ಯಾವ ಪ್ರಧಾನಿಯೂ ಅಷ್ಟು ಘನತೆಹೀನ ಪ್ರಧಾನಿ ನೋಡಿಲ್ಲ. ಸೊ ಆ ಥರದ ಕೆಟ್ಟ ಪರಿಸ್ಥಿತಿಯಲ್ಲಿ ನಾವು ಇವತ್ತಿದ್ದೀವಿ. ಇದೀಚೆ ಬರಬೇಕಂದ್ರೆ ಜನ ಜಾಗೃತರಾಗಬೇಕಾಗತ್ತೆ. ವಾಪಸ್ ಉತ್ತರ ಇದಕ್ಕೆಲ್ಲದಕ್ಕೂ ಉತ್ತರ ಜನರಲ್ಲಿದೆ.
ಆ ಜನರನ್ನು ಜಾಗೃತರಾಗಿಡೋದಕ್ಕೆ ಸಿನಿಮಾ ತುಂಬ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಹಾಗಾಗಿ ಸಿನಿಮಾ ಮಾಡುವಂಥವ್ರೆಲ್ಲರೂ ಸಿನಿಮಾ ಮಾಡ್ತಾನೇ ಇರಬೇಕು. ಹಾಗಾಗಿ ಪುಟ್ಟ ಪುಟ್ಟ ಪ್ರಯತ್ನಗಳು ತುಂಬ ಮುಖ್ಯ ಆಗುತ್ತೆ. ಸಣ್ಣ ರೈತರ ಥರ ಸಣ್ಣ ರೈತರು ಎಲ್ಲಿ ತನಕ ಬದುಕಿರ್ತಾರೋ ಅಲ್ಲಿವರೆಗೂ ನಮ್ಮ ಆಹಾರ ಒಬ್ಬ ಬಂಡವಾಳಶಾಹಿ ಕೈಗೆ ಹೋಗಲ್ಲ. ಯಾವತ್ತು ಸಣ್ಣ ರೈತರುಗಳನ್ನ ಸತ್ತು ಹೋಗ್ತಾರೋ ಆವತ್ತು ನಿಮ್ಮ ಆಹಾರ ಇನ್ನೊಬ್ಬನ ಯಾವಂದೋ ಕೈಗೆ ಹೋಗುತ್ತೆ. ಆವಾಗ ಅವನೇನು ಮಾಡ್ತಾನೆ, ಅವ್ನಿಗೇನು ಬೇಕೋ ಅದನ್ನು ಕೊಡ್ತಾನೆ ನಿಮಗೆ. ಅವ್ನು ಕೊಟ್ಟಿದ್ದನ್ನು ತಿನ್ಕೊಂಡು ಬದುಕೋ ಕಾಲಕ್ಕೆ ಬರ್ತೀವಿ. ಈಗ ಸರ್ಕಾರಗಳು ಅಥವಾ ಬಂಡವಾಳಶಾಹಿ ಹೇಳೋದನ್ನ ಕೇಳ್ಕೊಂಡು ಬದುಕೋ ಕಾಲಕ್ಕೆ ಹೋಗಬಾರ್ದು ಅಂದರೆ ನಾವು ಸಣ್ಣ ಸಿನಿಮಾಗಳನ್ನ ನಮ್ಮ ಮಾಧ್ಯಮ ಅಂತ ತಿಳ್ಕೊಂಡು ಜನನೇ ಜೀವಂತವಾಗಿ ಇಟ್ಕೋಬೇಕು.